ಪ್ರವಾದಿ ಹಜರತ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡಿದ ಮಹಂತ ರಾಮಗಿರಿ ಸದ್ಗುರು ಶ್ರೀ ಗಂಗಾಗಿ ಮಹಾರಾಜರು ಸಂಸ್ಥಾನ ಸರಳಭೇಟ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮುಸ್ಲಿಂ ಸಮಾಜದ ಮುಖಂಡರು ಹಾಗೂ ಮಾಜಿ ಶಾಸಕ ಶಹಜಾನ್ ಡೊಂಗರಗಾಂವ್ ಹಾಗೂ ಮುಸ್ಲಿಂ ಧರ್ಮಗುರುಗಳಾದ ಮುಫ್ತಿ ಸಾಬ್ ಅಬೀಬುಲ್ಲಾ ಮುಲ್ಲಾ ಮುಖಂಡರಾದ ಯೂನುಸ್ ಮುಲ್ಲಾ ಅಸ್ಲಾಂ ನಾಲ್ಬಂದ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದಲ್ಲಿ ಅಂಜುಮನ್ ಎ ಇಸ್ಲಾಂ ಕಮಿಟಿ ಮತ್ತು ಜಮಿಯತ್ ಉಲೇಮಾ ಎ ಹಿಂದ್ ನೇತೃತ್ವದ ಪ್ರತಿಭಟನೆ ರ್ಯಾಲಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಭಾರತ ದೇಶದ ಸಮಸ್ತ ಪ್ರಜೆಗಳು ಭಾರತದ ಸಂವಿಧಾನದ ಅಡಿಯಲ್ಲಿ ನಡೆದುಕೊಳ್ಳುವಂತಹ ಪ್ರಜೆಗಳಿದ್ದು, ಇಲ್ಲಿ ಎಲ್ಲ ಧರ್ಮದವರಿಗೆ ತಮ್ಮ ತಮ್ಮ ಧರ್ಮವನ್ನು ಆಚರಿಸಲು ಹಾಗೂ ಅನ್ಯ ಧರ್ಮವನ್ನು ಗೌರವಿಸಿಕೊಂಡು ಹೋಗಲು ಅವಕಾಶವಿತ್ತು. ಅದರಂತೆ ನಾವು ಪ್ರವಾದಿ ಹಜರತ ಮೊಹಮ್ಮದ್ ಪೈಗಂಬರ್ ಅವರ ಅನುಯಾಯಿಗಳು ಇದ್ದು, ಹೀಗಿರುವಾಗ ಮಹಂತ ರಾಮಗಿರಿ ಸದ್ಗುರು ಶ್ರೀ ಗಂಗಾಗಿರಿ ಮಹಾರಾಜರು ಸಂಸ್ಥಾನ ಸರಳಭೇಟ್ ಇವರು ತಮ್ಮ ಭಾಷಣದಲ್ಲಿ ಪ್ರವಾದಿ ಹಜರತ ಮೊಹಮ್ಮದ್ ಪೈಗಂಬರ್ ಅವರಿಗೆ ಅವಹೇಳನ ಮಾಡುವಂತಹ ಶಬ್ದಗಳನ್ನು ಉಪಯೋಗಿಸಿ ಅವಹೇಳನ ಮಾಡಿದ್ದು, ಇದರಿಂದ ಸಮಾಜದಲ್ಲಿ ಪ್ರವಾದಿ ಹಜರತ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ತಪ್ಪು ಸಂದೇಶಗಳು ಹೋಗಿವೆ. ಇದರಿಂದ ನಮ್ಮ ಮನಸ್ಸಿಗೆ ತುಂಬಾ ನೋವುಂಟಾಗಿದೆ. ಅಲ್ಲದೆ ಸಮಾಜದಲ್ಲಿ ಏಕತೆ ಹಾಗೂ ಸಮಾನತೆಯ ಕುರಿತು ಧಕ್ಕೆ ಉಂಟಾಗಿ ದೇಶದಲ್ಲಿ ಕೋಮು ಗಲಭೆಗಳು ಉಲ್ಬಣವಾಗಲು ಕಾರಣೀಕರ್ತರಾದಂಥ ಮಹಂತ ರಾಮಗಿರಿ ಸದ್ಗುರು ಗಂಗಾಗಿರಿ ಮಹಾರಾಜರು ಸಂಸ್ಥಾನ ಸರಳಭೇಟ್ ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಈ ರೀತಿ ಇನ್ನು ಮುಂದೆ ಪ್ರವಾದಿ ಹಜರತ ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಅವಹೇಳನಕಾರಿ ಭಾಷಣ ಮಾಡದಂತೆ ಸೂಕ್ತ ಕ್ರಮ ವಹಿಸಬೇಕು. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕ್ರಮ ವಹಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು. ಇಸ್ಲಾಂ ಧರ್ಮವೊಂದು ಶ್ರೇಷ್ಠ ಧರ್ಮವಿದ್ದು, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಈ ಧರ್ಮದ ಸಂಸ್ಥಾಪಕರಾಗಿದ್ದು, ಅದೇ ರೀತಿ ಪವಿತ್ರ ಕುರಾನ ಮತ್ತು ಇಸ್ಲಾಂ ಧರ್ಮ ಇದರ ಬಗ್ಗೆ ಯಾರೇ ಅವಹೇಳನಕಾರಿಯಾಗಿ ಅಗೌರವ ತೋರಿಸುವಂಥ ಹೇಳಿಕೆಗಳನ್ನು ನೀಡುವುದರಿಂದ ಈ ಭಾರತ ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ಎಲ್ಲ ಧರ್ಮ ಜಾತಿಗಳಿಗೆ ಸಮಾನತೆ ಹಾಗೂ ಸಮಾನ ಹಕ್ಕು, ಸಮಾನ ಸ್ಥಾನಮಾನವನ್ನು ಕೊಟ್ಟಿರುವಂಥದ್ದು. ಯಾವುದೇ ಧರ್ಮ ಬೇರೆ ಧರ್ಮವರಿಗೆ ಹೀಯಾಳಿಸುವಂಥದ್ದು ಅಥವಾ ಆ ಬೇರೆ ಧರ್ಮಗಳಿಗೆ ಅಗೌರವ ಮಾಡುವಂಥದ್ದು ಹಕ್ಕು ಯಾರಿಗೆ ಸಂವಿಧಾನಾತ್ಮಕವಾಗಿ ಇಲ್ಲ, ಧಾರ್ಮಿಕವಾಗಿಯೂ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಮಹಾಂತ ರಾಮಗಿರಿ ಮಹಾರಾಜರು ಏನು ಒಂದು ನಮ್ಮ ಪ್ರವಾದಿಗಳ ಬಗ್ಗೆ ಆಗಲಿ, ಅವರ ಧರ್ಮ ಪತ್ನಿ ಆಯಿಷಾ ಅವರ ಬಗ್ಗೆ ಬಹಳ ಕೀಳುಮಟ್ಟದ ಮಾತನ್ನು ಏನು ಆಡಿದ್ದಾರೆ. ಅದರಿಂದ ಇಡೀ ಜಗತ್ತಿನಲ್ಲಿ ಅಷ್ಟೇ ಅಲ್ಲ, ವಿಶೇಷವಾಗಿ ಭಾರತ ದೇಶದ ಮತ್ತು ಅದೇ ರೀತಿ ಅಥಣಿ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರಿಗೆ ಬಹಳಷ್ಟು ನೋವಾಗಿದೆ. ಮುಸ್ಲಿಂ ಬಾಂಧವರು ಎಲ್ಲವನ್ನು ಸಹಿಸಬಹುದು, ಆದರೆ ಅವರು ಪ್ರವಾದಿಗಳಿಗೆ, ಇಸ್ಲಾಂ ಧರ್ಮಕ್ಕೆ, ಪವಿತ್ರ ಕುರಾನಕ್ಕೆ ಅಗೌರವ ಆದರೆ ಅದು ಸಹಿಸಲಿಕ್ಕೆ ಆಗುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಅವರೇನು ಒಂದು ಅವರು ಮಹಾಂತ ರಾಮಗಿರಿ ಮಹಾರಾಜರೇನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಅವರು ಕ್ಷಮೆ ಬೇಡಬೇಕಂತ ಈ ಸಂದರ್ಭದಲ್ಲಿ ಬೇಡಿಕೆ ಮಾಡ್ತೀವಿ ಮತ್ತು ಅದನ್ನು ನಾವು ಖಂಡಿಸ್ತೀವಿ. ಈ ರೀತಿ ಯಾವುದೋ ಹೇಳಿಕೆ ಕೊಡುವುದರಿಂದ ಭಾರತ ದೇಶದ ಸಂವಿಧಾನಕ್ಕೆ ಅಗೌರವ ಆಗುತ್ತದೆ, ಜಾತ್ಯತೀತಕ್ಕೆ ಅಗೌರವ ವಿರುದ್ಧವಾಗಿ ನಡೆದುಕೊಂಡಂಗೆ ಆಗ್ತದೆ. ವೈವಿಧ್ಯತೆಯಲ್ಲಿ ಏಕತೆ ಇರುವಂಥ ಈ ನಮ್ಮ ದೇಶಕ್ಕೆ ಕಾನೂನು ವಿರೋಧವಾಗಿ ನಡ್ಕೊಂಡ್ರೆ ಆ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವರು ಕ್ಷಮೆ ಬೇಡದೆ ಹೋದರೆ ಭಾರತ ದೇಶದ ಸಂವಿಧಾನ ಪ್ರಕಾರ ಕಾನೂನು ಪ್ರಕಾರ ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು, ಅವರನ್ನು ಬಂಧಿಸಬೇಕು, ಅವರಿಗೆ ಕಾನೂನಾತ್ಮಕವಾಗಿ ಅವರ ವಿರುದ್ಧ ಕೇಸ್ ಹಾಕಿ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಈ ಎಲ್ಲ ಭಾರತ ದೇಶದ ಮುಸ್ಲಿಂ ಬಾಂಧವರು ಹೇಗೆ ಆಗ್ರಹ ಮಾಡ್ತಾ ಇದ್ದಾರೆ, ಅದೇ ರೀತಿ ಇವತ್ತು ಅಥಣಿ ಪಟ್ಟಣ, ಅಥಣಿ ತಾಲೂಕಿನ ಎಲ್ಲ ಮುಸ್ಲಿಂ ಬಾಂಧವರು ಈ ಒಂದು ಸಂದೇಶವನ್ನು ಇಡೀ ಭಾರತ ದೇಶಕ್ಕೆ, ಇಡೀ ಜಗತ್ತಿಗೆ ತಿಳಿಯಬೇಕು. ಇಂಥ ಕಾರ್ಯ ಮತ್ತೊಮ್ಮೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. आज मैं और अंजुमन इस्लाम और जमीयत उलमा के नेतृत्व में एक अहम एहतजाज हमने दर्ज किया है. इसका मकसद ये है कि 15 अगस्त को एक बड़ा आदमी जो है हुजूर पाक सल्लल्लाहु अलैहि वसल्लम की शान में गुस्ताखी अल्फाज कहे. ये बात आप लोगों को मालूम होना चाहिए और हम पूरी दुनिया से कहते हैं हमें हर चीज़ बर्दाश्त है, लेकिन हुजूर की शान में बर्दाश्त नहीं है. और इसी को हमने मेमोरेंडम तहसीलदार को दिया है. हम आप मीडिया के माध्यम से पूरी हुकूमत को और पूरी दुनिया को ये बताना चाहते हैं कि जिसने भी जो काम किया है जल्द से जल्द कार्रवाई करे और आइंदा ऐसी कोई घटना ना हो और ऐसा कानून लाए कि कोई किसी के धर्म के बारे में, हम मुसलमान ही नहीं कहते, किसी भी धर्म के बारे में, किसी धर्म के गुरु के बारे में कोई बुरा भला ना कहे
हम ये मैसेज आप मीडिया के माध्यम से हुकूमत को समझाना चाहते हैं, चाहे वो बेंगलुरु स्टेट हुकूमत हो या सेंट्रल हुकूमत हो। हम उनसे दरख्वास्त करते हैं कि हमारे जज्बात के साथ खिलवाड़ ना करें। ನಮ್ಮ ಪೈಗಂಬರ ಹೆಸರಿನಲ್ಲಿ ಅವಳೇನಕಾರಿ ಹೇಳಿದ್ದನ್ನು ಶ್ರೀ ಮಹಂತ್ ರಾಮಗಿರಿ ಮಹಾರಾಜರ ಒಂದು ಅವರ ವಿರುದ್ಧದಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಸಮಸ್ತ ಮುಸ್ಲಿಂ ಸಮಾಜ ಹಾಗೂ ನಮ್ಮ ಅಂಜುಮನ್ ಕಮಿಟಿ ಉಲ್ಮಾ ಕಮಿಟಿಯವರು ಕೂಡಿ ಸಮಸ್ತ ಆತ್ಮೀಯ ಎಲ್ಲ ಮುಸ್ಲಿಂ ಬಾಂಧವರು ಕೂಡಿ ಶಾಂತ ರೀತಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ನಮ್ಮ ಮನವಿಯನ್ನು ತಹಶೀಲ್ದಾರ್ ಅವರ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಹಾಗೂ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಿಗೆ ಹಾಗೂ ಗೃಹ ಮಂತ್ರಿಗಳನ್ನು ಕಳಿಸಿದ್ದೇವೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಈ ಅವಹೇಳನಕಾರಿ ಏನು ಹೇಳಿಕೆಯನ್ನು ಕೊಟ್ಟಾರ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಇವತ್ತು ಸಮಸ್ತ ಮುಸ್ಲಿಂ ಸಮಾಜ ಮನವಿ ಮಾಡಿದ್ವಿ. ತಹಶೀಲ್ದಾರ್ ಅವರು ಬಂದು ಮನವಿಯನ್ನು ಸ್ವೀಕರಿಸಿ ಮ್ಯಾಗ್ ಕಳಿಸ್ತಾನೆ ಅಂತ ಹೇಳಿದ್ದಾರೆ. ಮತ್ತು ಇದ್ರ ಮ್ಯಾಗ ಇಂಥ ಘಟನೆಗಳು ಯಾವುದೋ ಧರ್ಮ ಬಗ್ಗೆ ಆಗಬಾರ್ದು. ಇವತ್ತು ಮುಸ್ಲಿಂ ಅಂತ ಅಷ್ಟೇ ಅಲ್ಲ, ಯಾವುದೋ ಧರ್ಮ ಬಗ್ಗೆ ಯಾರು ಇಂಥ ಅವಹೇಳನಕಾರಿ ಸಮಾಜದಲ್ಲಿ ಒಳಗೊಂಡು ಕೆಲಸ ಮಾಡಬಾರ್ದು ಅಂತ ಹೇಳಿ ಒಂದು ಶಾಂತ ರೀತಿ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಅಥಣಿ ನಗರದಲ್ಲಿ ನಾವು ಹಮ್ಮಿಕೊಂಡಿದ್ದು ಸಕ್ಸಸ್ಫುಲ್ ಆಗಿ ಅದನ್ನು ನಾವು ಮುಗಿಸಿ ಇದೊಂದು ಇಂಥದ್ದು ಇನ್ನೊಮ್ಮೆ ಮರು ಯಾವಾಗಲೂ ಆಗಬಾರ್ದಂಗ ನಾವು ಒಂದು ಇದನ್ನು ಮಾಡಿದ್ದೀವಿ. मौलाना को आज एक पैगंबर को स्वामी जी आज बात गलत करने के बाद में आज इतना मजमा बात नहीं होता है। पूरा हिंदुस्तान के अंदर जम को उसकी पूरा मनी दे रहे और आरोप करो आज अपनी भी देखे तो हिंदू मुस्लिम स्वामी रुपये में क्या भी फर्क है अपनी में आदमी का किस पूरा चीजा रहना कर स्वामी जी को व्यापार को शिक्षा। ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಸಂಘಟನೆಯ ಅಧ್ಯಕ್ಷ ಸೈಯದ್ ಮೀನ್ ಗದ್ಯಾಳ್, ಅಯ್ಯಾಜ್ ಮಾಸ್ಟರ್, ಬಾಬು ಖೇಮ್ಲಾಪುರ್, ಸೈಯದ್ ಗಡ್ಡೇಕರ್, ಆಸಿಫ್ ತಾಂಬೋಳಿ, ಯೂನುಸ್ ಮುಲ್ಲಾ, ಮುಸ್ತಾಕ್ ಮುಲ್ಲಾ, ಮೌಲಾನಾ ಜುಬೇರ್, ಮೌಲಾನಾ ಸಹೆಲ್ ಸೇರ್ವಾಡೆ, ಅಮಿದ್ ಮಾಸ್ಟರ್, ಅಮಾನುಲ್ಲಾ ಮುಲ್ಲಾ, ಜುಬೇರ್ ನಾಲ್ಬಂದ್, ಶಬ್ಬೀರ್ ಸಾತಬಚ್ಚೆ, ಇಮ್ರಾನ್ ಪಟಾಯಿತ್ ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಇಸ್ಲಾಂ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ.